ನಾನು ನಿಮ್ಮ ಯಶು ಆರ್. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಅಂದರೆ, ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಮೇಲೆ ಕುಳಿತು ಯಾವೆಲ್ಲ ಈ 3 ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಿದ್ರೆ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸವನ್ನ ಆಗುತ್ತೆ. ಸೊ ಈ ಬೆಳಗಿನ ಜಾವ, ಈ ಬೆಳಗಿನ ದಿನಚರಿ ಅನ್ನೋದು ನಮ್ಮ ಹೊಸ ದಿನದ ಆರಂಭ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ನಾವು 3 ಕೆಲಸ ಮಾಡೋದ್ರಿಂದ ನಾವು ಈ ಮಂಗಳಕರವಾಗಿ, ಶುಭಕರವಾಗಿ ಆ ದಿನವನ್ನು ಪ್ರಾರಂಭಿಸಬೇಕಾಗತ್ತೆ. ಸೊ ಹಾಗಾದರೆ ಈ ಬೆಳಗ್ಗೆ ಎದ್ದ ತಕ್ಷಣ ಈ 3 ಕೆಲಸಗಳನ್ನ ಮಾಡಿದ್ರೆ ಅದೃಷ್ಟ ನಿಮ್ಮನ್ನು ಹುಡಿಕೊಂಡು ಬರುತ್ತೆ, ಹಾಗೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳೆಲ್ಲ ಕೂಡ ಸಿದ್ಧಿ ಆಗುತ್ತೆ. ಹಾಗಾದರೆ ಆ 3 ಕೆಲಸಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣವಾ ಸ್ನೇಹಿತರೆ. ಜೀವನದಲ್ಲಿ ನಾವು ಅನೇಕ ಬಾರಿ ಏರಿಳಿತಗಳನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ನಿರಾಸೆಗಳಾದರೆ ಕೆಲವೊಂದು ನಾವು ಅನ್ಕೊಂಡಿರ್ತಕ್ಕಂತಹ ಕೆಲಸಗಳು ಆಗಲ್ಲ. ಆವಾಗ ನಮಗೆ ವಿವಿಧ ರೀತಿ ಭಾವನೆಗಳು ಉಂಟಾಗುತ್ತೆ. ಸೊ ನಿರಾಶೆಗಳಿಗಾಗ್ತೇವೆ. ಸೊ ಹೀಗೆ ಮಾಡೋದ್ರಿಂದ ನಾವು ದಿನನಿತ್ಯ ಮಾಡ್ತಕ್ಕಂತಹ ಚಿಕ್ಕ ಪುಟ್ಟ ಸಣ್ಣ ಸಮಸ್ಯೆಗಳೇ ಹಾಗಾಗಿರುತ್ತೆ. ಸೊ ನಾವು ಟೋಟಲ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ಲದಿರೋ ಹಾಗೆ ಧನಾತ್ಮಕವಾಗಿ ಜೀವನವನ್ನು ನಾವು ನಡೆಸಬೇಕು ಅಂತ ನಾವು ಭಾವಿಸ್ತೇವೆ. ಸೊ ಜೀವನದಲ್ಲಿ ನಾವು ಮಾಡ್ತಕ್ಕಂತಹ ಚಿಕ್ಕ ಪುಟ್ಟ ಸಣ್ಣ ತಪ್ಪುಗಳೇ ಆ ಸಕ್ಸಸ್ಗೆ ಒಂದು ಅಡ್ಡದಾರಿಯಾಗುತ್ತೆ. ಹಾಗಾದರೆ ಈ 3 ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಮೇಲೆ ಕುಳಿತು ಮಾಡ್ತಕ್ಕಂತಹ ಕೆಲಸಗಳ್ಯಾವುವು? ಆ ಕೆಲಸಗಳನ್ನೆಲ್ಲ ಮಾಡಿದ್ರೆ ನಾವು ಅಂದ್ಕೊಂಡಿರ್ತಕ್ಕದನ್ನು ಖಂಡಿತವಾಗಿ ಸಾಧಿಸ್ಬೋದು. ನಮ್ಮಲ್ಲಿ ಒಂದು ದಿನನಿತ್ಯದ ಒಂದು ಲೈಫ್ ಚಾರ್ಟ್ ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಎಲ್ಲ ರೀತಿ ಒಂದು ಲೈಫ್ ಸಕ್ಸಸ್ಫುಲ್ನ ನೋಡ್ಬೋದು. ಹಾಗಾದರೆ ಈ 3 ಇಂಪಾರ್ಟೆಂಟ್ ನಾವು ಮಾಡ್ತಕ್ಕಂತಹ ಬೆಡ್ ಮೇಲೆ ಕುಳಿತು ಕೆಲಸಗಳೇ ಅವು ಅನ್ನೋದನ್ನು ತಿಳ್ಕೊಳ್ತಾ 1 by 1 ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಈ ಫಸ್ಟ್ ಕೆಲಸ ಏನಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಂಜಾನೆಯಲ್ಲಿ ಎಚ್ಚರಗೊಳ್ಬೇಕಾಗುತ್ತೆ. ಈ 4 ರಿಂದ 6 ಸಮಯ ಏನಿದೆ ಅದು ಬಹಳ ಅದ್ಭುತವಾದಂತಹ ಸಮಯ. ಈ ಸಮಯದಲ್ಲಿ ನಿಮ್ಮ ವಾತಾವರಣ ಶಾಂತವಾಗಿದ್ದು ನೀವು ಅಂದ್ಕೊಂಡಿರ್ತಕ್ಕಂತಹದೆಲ್ಲ ನೆರವೇರ್ತಕ್ಕಂತಹ ಶಕ್ತಿ, ಟೈಮ್, ಸಮಯ ಅದಕ್ಕೆ ಅಷ್ಟು ಪವರ್ ಇದೆ. ನಿಧಾನವಾಗಿ ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ತೆರೀರಿ. ಸೊ ಹಾಗೆ ಕಣ್ಣುಗಳನ್ನು ತೆರೀತಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರನ್ನ ನೆನಪು ಮಾಡ್ಕೊಂಡಾದ್ಮೇಲೆ ನಿಮ್ಮ ಇಷ್ಟಾರ್ಥ, ನಿಮ್ಮ ಬಯಕೆ ಏನಿದೆ ಕ್ಲಿಯರ್ನೆಸ್ ಆಗಿ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅತಿ ಶೀಘ್ರವಾಗಿ ನನ್ನ ಈ ಆಸೆ ನೆರವೇರಬೇಕು ಅನ್ನೋದನ್ನ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಪ್ರತಿನಿತ್ಯ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಎಲ್ಲ ರೀತಿ ಕೆಲಸ ಕಾರ್ಯಗಳು, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಮ್ಯಾನಿಫೆಸ್ಟೇಷನ್ ಆಗಿ ಒಂದು ಒಳ್ಳೆ ಸಬ್ಕಾನ್ಸಿಯಸ್ ಮೈಂಡ್ಗೆ ಫ್ರೀಸ್ ಮಾಡೋ ಮುಖಾಂತರ ಅದು ಅತಿ ಶೀಘ್ರದಲ್ಲೇ ಆಗೇ ಆಗುತ್ತೆ. ಇದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ. ಸೊ ಸೆಕೆಂಡ್ ಒನ್, 2ನೇ ಕೆಲಸ ಏನಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣುಗಳನ್ನು 2 ಕೈಯನ್ನು ಉಜ್ತಾ ನಿಮ್ಮ 2 ಕಣ್ಣುಗಳನ್ನು ತೆರೀರಿ. ಅಂಗೈನಲ್ಲಿ ಲಕ್ಷ್ಮಿ ಹಾಗೆ ಇತರೆ ದೇವತೆಗಳು ನೆಲೆಸಿರ್ತಾರೆ ಅನ್ನೋದೊಂದು ವಾಡಿಕೆ, ನಂಬಿಕೆ ಕೂಡ ಹೌದು, ಅದು ನಿಜನೂ ಕೂಡ ಹೌದು. ಹಾಗೆ ಹೀಗೆ ಮಾಡೋದ್ರಿಂದ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆದಿ 2 ಕೈಗಳನ್ನು ಉಜ್ಜಿ ನಿಮ್ಮ ಅಂಗೈಯನ್ನು ನೋಡುವುದರಿಂದ ಸಾಕಷ್ಟು ಅಷ್ಟ ದೇವತೆಗಳು ನೆಲೆಸಿರ್ತಾರೆ. ಹಾಗೆ ನಿಮ್ಮ ಇಷ್ಟಾರ್ಥ ಕೆಲಸಗಳು, ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಕೂಡ ಇದರಿಂದ ಸಕ್ಸಸ್ ಆಗ್ತಕ್ಕಂತಹ 100ಗೆ 100% ಸಿದ್ಧಿ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಸೊ ಮೂರನೇ ಕೆಲಸ ಏನಂತ ಅಂದರೆ, ನೀವು ಹಾಸಿಗೆಯಿಂದ ಎದ್ದೇಳ್ತಕ್ಕಂತಹ, ಬೆಡ್ ಮೇಲೆ ಎದ್ದೇಳ್ತಕ್ಕಂತಹ ಮುಂಚೆ ನೀವು ನೆಲದ ಮೇಲೆ ಕಾಲಿಡುವ ಮೊದಲು ಹಾಸಿಗೆ ಮೇಲೆ ಕುಳಿತು ನಮ್ಮ ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ಸೊ ತದನಂತರ ನೆಲದ ಮೇಲೆ ಕಾಲನ್ನು ಇಡ್ತಕ್ಕಂತಹದ್ದು. ಸೊ ಇಷ್ಟೆಲ್ಲ ಗಾಂಭೀರ್ಯವಾದಂತಹ, ಇದೆಂತೆಲ್ಲ ಸಂಪ್ರದಾಯದಂತಹ, ಇಂತೆಲ್ಲ ಗೌಪ್ಯವಾದಂತಹ ಈ ರೂಲ್ಸ್ಗಳನ್ನ ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಮೈಂಡ್ ತುಂಬ ಕಾಮಾಗಿ, ನಿಮ್ಮ ಮೈಂಡ್ ನಿಮಗೆ ನೀವೇ ಅತ್ಯುನ್ನತರು, ನಿಮಗೆ ನೀವೇ ಪಾಸಿಟಿವ್ನೆಸ್, ನಿಮಗೆ ನೀವೇ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಹೀಗೊಮ್ಮೆ ಈ 3 ಕೆಲಸಗಳನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಕೂಡ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಈಗಾಗಲೇ ಸ್ಮರಿಸಿದೆ ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಈ ಕೆಲಸಗಳನ್ನ ಮಾಡ್ತಾ ಬಂದರೆ 100ಗೆ 200% ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗುತ್ತೆ. ಐ ಹೋಪ್ ಈ 3 ಕೆಲಸಗಳನ್ನು ಪ್ರತಿನಿತ್ಯ ಫಾಲೋ ಅಪ್ ಮಾಡಿ. ಸ್ನೇಹಿತರೆ ನನ್ನನ್ನು ಕೇಳ್ತಾ ಇರ್ತಾರೆ, ಇದನ್ನು ಎಷ್ಟು ದಿನದವರೆಗೆ ಮಾಡ್ಬೋದು ಅಂತ. 40
45 ದಿನವರೆಗೂ ಕೂಡ ಮಾಡ್ಬೋದು. ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ನಾನು ಏನನ್ನ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಪ್ರತಿನಿತ್ಯ ಊಟ ಮಾಡ್ತಾ ಇರ್ತೀವಿ. ಸೊ ನಾವು ಎಷ್ಟು ದಿನದವರೆಗೂ ಬದುಕ್ತಾ ಇರ್ತೀವಿ, ಇದೊಂದು ಒಳ್ಳೆ ಹವ್ಯಾಸವನ್ನು ಒಂದು ಒಳ್ಳೆ ರೀತಿ ರೂಢಿಸ್ಕೊಂಡ್ರೆ ನಾವು ಇಷ್ಟಾರ್ಥಗಳನ್ನೆಲ್ಲ ಮತ್ತೆ ನಮ್ಮ ಅತ್ಯುನ್ನತವಾದಂತಹ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಇನ್ಫಾರ್ಮೇಷನ್. ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ತುಂಬ ಸಿಂಪಲ್ ಆಗಿದ್ರು ಕೂಡ, ತುಂಬ ಏನು ಸಿಂಪಲ್ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಎಲ್ರಿಗೂ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.